ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಅಡುಗೆ, ಕುಕ್ಕಿಂಗ್. ಇವತ್ತು ಏನು ಕುಕ್ ಮಾಡ್ತಾ ಇರೋದು ಅಂದರೆ ಫಿಶ್ ಫ್ರೈ ಮಾಡ್ತಾ ಇರೋದು. ಕ್ಯಾಟ್ಲಾಗ್ ಫಿಶ್ ಅಂತ ಕೇಳಿದ್ದೀರಾ? ಆ ಫಿಶ್ನೇ ತಂದಿದ್ದೀನಿ. ಇವತ್ತು ಅದನ್ನು ಫ್ರೈ ಮಾಡೋದು ಹೇಗೆ ಏನು ಅಂತ ಇವತ್ತಿನ ರೊಟೀನ್ ತೋರಿಸ್ತೀನಿ. ಆ್ಯಂಡ್ ಈ ಫಿಶ್ಶೇ ನಾನಿವತ್ತು ಫ್ರೈ ಮಾಡ್ತಾ ಇರೋದು. ಆ್ಯಂಡ್ ಇದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು. ಜಾಸ್ತಿ ಬಂಗಡೆ ಮತ್ತು ರಬ್ಬಾಯಿ ಬೂತಾಯಿ ಈ ಥರ ಫಿಶ್ಗಳನ್ನ ನಾನು ತಿಂತಾ ಇದ್ದೆ. ಆ್ಯಂಡ್ ಈ ಫಿಶ್ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೇಸ್ಟ್ ಕೂಡ ಅಲ್ಟಿಮೇಟಾಗಿರುತ್ತೆ, ಗೊತ್ತಾ? ನೀವೆಲ್ಲ ತಿಂದಿದ್ದೀರಾ? ಕಮೆಂಟ್ ಮಾಡಿ. ಓಕೆ, ಯಾವ್ಯಾವ ಮೀನು, ಯಾವ್ಯಾವ ವೆರೈಟಿ ಮೀನು ನೀವು ತಿಂದಿದ್ದೀರಾ ಅದೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಇದನ್ನು ಫ್ರೈ ಮಾಡೋಣ. ಓಕೆ, ಆ್ಯಂಡ್ ಫಸ್ಟಿಗೆ ನಾವು ಹಾಕುವ ಅರಿಶಿನ ಪುಡಿ. ಆ್ಯಂಡ್ ಯಾವಾಗಲೂ ಮೀನಿಗೆ ಸ್ಟಾರ್ಟಿಂಗು ಅದು ಗೌಲ್ ಸ್ಮೆಲ್ ಬರಬಾರ್ದು ಅಂತ ಫಿಶ್ ಫ್ರೈಗೆ ಯಾವಾಗಲೂ ಅರಿಶಿನ ಪುಡಿ ಹಾಕ್ತಾರೆ. ಆ್ಯಂಡ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಇದನ್ನು ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋದು ಚಿಕನ್ 65 A1 ಅಂತ ಬರುತ್ತಲ್ಲ, ಇದು ಸಕ್ಕತ್ತಾಗಿರುತ್ತೆ. ಚಿಕನ್ಗೂ ಆಗಲಿ ಫಿಶ್ಗೂ ಆಗಲಿ ಸೂಪರ್ ಟೇಸ್ಟ್ ಬರುತ್ತಿದ್ದು. ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು. ಆ್ಯಂಡ್ ಇದಕ್ಕೆ ಮಾತ್ರ ಅಲ್ಲ, ನೀವು ಯಾವುದೇ ನಾನ್ ವೆಜ್ ಆಗಲಿ ಅದಕ್ಕೆ ಇದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಷ್ಟ, ಜೋರಾಗಿ ಎಳ್ಬಿಟ್ರೆ ಫುಲ್ಲು ಮನೆಯೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಓಪನ್ ಮಾಡಿ ಇಟ್ಕೊತೀನಿ. ಆ್ಯಂಡ್ ಕಲಿಸ್ಬೇಕು ಅಲ್ವಾ, ಕಲಸಿ ಆದಮೇಲೆ ಮತ್ತೆ ಇದನ್ನು ಓಪನ್ ಮಾಡೋಕ್ಕಾಗಲ್ಲ, ಕೈಯೆಲ್ಲ ಅರಿಶಿನ ಪುಡಿ ಎಲ್ಲ ಆಗಿರುತ್ತಲ್ಲ. ಸೊ ಅದಕ್ಕೆ ನನಗೆ ಸ್ವಲ್ಪ ಸ್ಟ್ರಾಂಗ್ ಅದಕ್ಕೆ. ಆ್ಯಂಡ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಲಿಸ್ಕೊಳ್ಳೋಣ. ನೀವು ಕಲಿಸ್ಕೊಳ್ಬೇಕಾದ್ರೆ ಸ್ವಲ್ಪ ನಿಧಾನ, ಮುಳ್ಳೆಲ್ಲ ಚುಚ್ಚಕ್ಕಿದೆ. ಮತ್ತೆ ಫಸ್ಟ್ ಮೀನು ವಾಶ್ ಮಾಡ್ಲಿಕ್ಕೆ ಮರಿಬೇಡಿ ಆಯ್ತಾ? ಯಾರು ಅಡುಗೆ ಮಾಡೋದನ್ನ ಫಸ್ಟ್ ಟೈಮ್ ಮಾಡ್ತೀರಾ ಗೊತ್ತಾ, ಅವರು ಮೀನನ್ನ ವಾಶ್ ಮಾಡೋದನ್ನ ಮರಿಬೇಡಿ. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ಸ್ಟಾರ್ಟಿಂಗಲ್ಲಿ ನಾನು 10th ಫಸ್ಟ್ ಇಯರ್ ಏನೋ ಓದ್ಬೇಕಾದ್ರೆ ನಮ್ಮ ಮಮ್ಮಿ ಇಲ್ಲಿ ಔಟ್ಸೈಡ್ ಎಲ್ಲ ಹೋಗಿದ್ರು, ಹೊರಗಡೆ ಎಲ್ಲ ಹೋಗಿದ್ರು. ಆವಾಗ ಮೀನು ಇಸ್ಕೊ ಅಂತ ಹೇಳಿದ್ರು. ನಾನು ಬಂಗಡೆ ಮೀನ ಬೂತಾಯಿ ಮೀನೇನೋ ಇಸ್ಕೊಂಡಿದ್ದೆ. ಅದು ಕ್ಲೀನ್ ಮಾಡೋದು ನನಗೆ ಬರಲ್ಲ. ಅದು ಗಂಟ್ಲ ಹತ್ರ ಅದು ಪೊರೆ ಪೊರೆ ಇರುತ್ತೆ ಗೊತ್ತಾ, ಅದೆಲ್ಲ ಹಾಗೆ ಇಟ್ಬಿಟ್ಟು ಮೇಲೆ ಮಾತ್ರ ಚೆನ್ನಾಗಿ ನೀರು ಹಾಕಿ ತೊಳೆದ್ಬಿಟ್ಟು ಹಾಗೆ ಫ್ರೈ ಮಾಡಿಬಿಟ್ಟಿದ್ದೆ. ನಮ್ಮಮ್ಮ ಏನು ಮಾಡಿರ್ಬೋದು ಹೇಳಿ? ನಿಮಗೇನಾದರೂ ಗೊತ್ತಿತ್ತು, ಗೆಸ್ ಮಾಡಿದ್ರಿ ಅಂದರೆ ಕಮೆಂಟ್ ಮಾಡಿ. ಇದನ್ನು ಕೂಡ ನೋಡೋಣ ಎಷ್ಟು ಜನ ಗೆಸ್ ಮಾಡಿರ್ತೀರ ಅಂತ. ಆ್ಯಂಡ್ ಇವಾಗ A1 65 ಮಸಾಲ ಹಾಕ್ತಾಯಿದ್ದೀನಿ. ನಾನು ಇವಾಗ ಒಂದು ಹಾಕೋತೀನಿ. ಇದು ಸಾಕಾಯಿತು ಅಂದರೆ ಇನ್ನೊಂದು ಹಾಕೋಣ, ಇಲ್ಲ ಅಂದರೆ ಒಂದೇ ಸಾಕು. ಇದು ಮಿಕ್ಸ್ ಮಾಡೋದೇ ದೊಡ್ಡ ಕೆಲಸ. ಎಲ್ಲದಕ್ಕೂ ಸ್ಪ್ರೆಡ್ ಮಾಡಬೇಕು ಆ್ಯಂಡ್ ಎಲ್ಲದಕ್ಕೂ ಕರೆಕ್ಟಾಗಿ ಹಚ್ಚಿಡಬೇಕು. ಮ್ಯಾರಿನೇಟ್ ಆಗೋಕ್ಕೆ ಒಂದು 10 ಮಿನಿಟ್ ಬಿಡಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತಲೆಗೆ ಜಾಸ್ತಿ ಪೌಡರಲ್ಲಿ ಆಗಿಬಿಟ್ಟಿದೆ, ಅದು ಕಲಸೋದೇ ನನಗೆ ದೊಡ್ಡ ಕೆಲಸ. ಆ್ಯಂಡ್ ಇನ್ನೊಂದು ಹಾಕೋಣ ಅಂತ, ಬಟ್ ಜಾಸ್ತಿ ಹಿಡ್ದಿಲ್ಲ, ಇನ್ನೊಂಚೂರು ಹಾಕ್ಕೊತೀನಿ ನಾನು. ಆ್ಯಂಡ್ ನೀವೆಲ್ಲ ಯಾವ ಥರ ಫಿಶ್ ಫ್ರೈ ಮಾಡೋದು? ಆ್ಯಂಡ್ ಬೇರೆ ಬೇರೆ ಮಸಾಲೆ. ಆ್ಯಂಡ್ ಇದು ಮಸಾಲೆ ಸಾಕಾಗಿಲ್ಲ, ಇನ್ನೊಂದು ಸ್ವಲ್ಪ ನಾನು ಆ್ಯಡ್ ಮಾಡ್ಕೊತೀನಿ. ನೀವು ನೋಡ್ಕೊಂಡು ಆ್ಯಡ್ ಮಾಡಿ. ಜಾಸ್ತಿ ಆಗೋಯ್ತು ಅಂದರೆ ಆಮೇಲೆ ಅದು ಆಲ್ರೆಡಿ ಇದರಲ್ಲಿ ಉಪ್ಪೆಲ್ಲ ಆ್ಯಡ್ ಆಗಿರುತ್ತಲ್ವ, ಜಾಸ್ತಿ ಉಪ್ಪು ಆಗಿಬಿಡುತ್ತೆ. ನಾನು ಇಷ್ಟು ಹಾಕೋತೀನಿ ಸಾಕು. ಜಾಸ್ತಿ ಆದ್ರೂ ಮಸಾಲೆ ತಿನ್ನೋಕ್ಕಾಗಲ್ಲ. ಕಲಿಸ್ಬೇಕಾದ್ರೆ ಜಾಗ್ರತೆಯಾಗಿ ಕಲಿಸ್ಬೇಕು, ಯಾಕಂದರೆ ಮುಳ್ಳಿರುತ್ತೆ. ಅವಸರ ಪಟ್ಟೆ ಏನಾದರೆ ಹಿಂಗೆ ಕಲಿಸ್ತೀವಿ ಅಂದರೆ ಮುಳ್ಳು ಚುಚ್ಕೊಳ್ಳುತ್ತೆ. ಫೈನ್, ಇವಾಗ ನಾನು ಕಲಿಸಿದ್ದೀನಿ ಫುಲ್ ನೀಟಾಗಿ. ನೋಡಿ, ಕಾಣ್ತಿದ್ಯಾ? ಫುಲ್ಲು ಈ ಥರ ಮಸಾಲೆ ಹಚ್ಚಿದ್ದೀನಿ, ಸಾಕಾಗುತ್ತೆ. ಇದೊಂದು 10 ಮಿನಿಟ್ ಮ್ಯಾರಿನೇಟ್ ಆಗಬೇಕು. ಮ್ಯಾರಿನೇಟಿಗೆ ಬಿಡೋಣ. ಓಕೆ, ಡನ್. ಇಷ್ಟಾಗಿದೆ. ಇವಾಗ ಮಿನಿಟ್ ಆದಮೇಲೆ ಇದನ್ನು ಫ್ರೈ ಮಾಡ್ತೀನಿ.
ಆ್ಯಂಡ್ ಗಾಯ್ಸ್ ಎಣ್ಣೆ ಇವಾಗ ಬಿಸಿ ಆಗಿದೆ, ತವಾ ಇಟ್ಟಿದ್ದೀನಿ. ತವಾ ಫ್ರೈ ಮಾಡ್ತಾ ಇರೋದು ಇವಾಗ ಹಾಕ್ತೀನಿ ನೋಡಿ ನಾನು. ಇನ್ನೂ ಸ್ವಲ್ಪ ಬಿಸಿ ಆಗಬೇಕು, ಆದರೂ ಹಾಕೋಣ ಬಿಕಾಸ್ ಹೊಟ್ಟೆ ಕೇಳಲ್ಲ. ಆ್ಯಂಡ್ ಪೀಸಸ್ ಹಾಕ್ತಾ ಇದ್ದೀನಿ. ನಾನು ತುಂಬ ಸ್ಲೈಸ್ ಹೊಡ್ಸೋದು, ತುಂಬ ಸಣ್ಣಕ್ಕೆ ಪೀಸ್ ಮಾಡಿಸೋದು. ನಾನು ದಪ್ಪ ಇದ್ರೂ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೂಪರಾಗಿ ಬರ್ತಾ ಇದೆಯಲ್ಲ ನೋಡಿ ಗೈಸ್. ಆ್ಯಂಡ್ ಫಸ್ಟ್ ಇವಿಷ್ಟು ಫ್ರೈ ಆಗಲಿ. ಆ್ಯಂಡ್ ಗಾಯ್ಸ್ ಫೈನಲಿ ಎಲ್ಲ ಫ್ರೈ ಮಾಡಿದ್ದೀನಿ. ತವಾ ಫ್ರೈ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಆ್ಯಂಡ್ ಇದನ್ನು ಟೇಸ್ಟ್ ಮಾಡೋಣವಾ? ಆ್ಯಂಡ್ ಗಾಯ್ಸ್ ಟೇಸ್ಟ್ ಮಾಡೋಣ ಇವಾಗ. ಬಿಸಿ ಉಂಟು. ಸೂಪರ್. ನಾನು ಮಾಡಿದ್ದು ಅಂತ ನಾನು ಸೂಪರ್ ಅಂತ ಹೇಳಲ್ಲ. ಆ್ಯಂಡ್ ಮಸ್ತಾಗಿದೆ ಮಾತ್ರ, ಮಸ್ತು ನಿಜವಾಗ್ಲೂ ಸಕ್ಕತ್ತಾಗಿದೆ. ಸಿಹಿಕೈ ಚಂದ್ರು ಸರ್ ಹೇಳ್ತಾರೆ ಗೊತ್ತಾ, ಸೇಮ್ ಟು ಸೇಮ್ ಹಾಗೆ ಇದೆ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ನೀವು ಆಲ್ರೆಡಿ ತಿಂದಿರ್ತೀರ, ನಿಮ್ಮ ಕೈಯಾರೆ ನೀವು ಮಾಡಿ ಒಂದ್ಸಲ ತಿನ್ನೋಡಿ, ಅದ್ರ ರುಚಿನೇ ಬೇರೆ. ಆ್ಯಂಡ್ ಸೂಪರಾಗಿದೆ. ಈ ಮೀನು ಇಷ್ಟು ಟೇಸ್ಟಾ ಇಲ್ಲ ನಾನು ಮಾಡಿದ್ದಕ್ಕೆ ಇಷ್ಟು ಟೇಸ್ಟ್ ಆಗಿದೆಯಾ ನನಗೆ ಗೊತ್ತಿಲ್ಲ ಗೈಸ್, ಐಮ್ ಸಾರಿ. ಆ್ಯಂಡ್ ಗೈಸ್ ಬಿಟ್ಟರೆ ಇವಾಗ ಎಲ್ಲದೂ ನಾನೇ ತಿನ್ಕೊಂಡ್ಬಿಡ್ತೀನಿ. ಊಟಕ್ಕೂ ಇಡಲ್ಲ, ಏನೂ ಇಲ್ಲ, ಹಾಗೆ ತಿನ್ಕೊಂಡ್ಬಿಡ್ತೀನಿ ನಾನು. ಅಷ್ಟು ಚೆನ್ನಾಗಿದೆ. ಡೀಪ್ ಫ್ರೈ ಮಾಡಿದ್ರು ಇನ್ನೂ ಚೆನ್ನಾಗಿರೋದು, ಪಕೋಡ ಥರ ಬರೋದು. ನಾನು ಇವಾಗ ಮಾಡಿ ತವಾ ಫ್ರೈ. ಡೀಪ್ ಫ್ರೈ ಮಾಡಿದ್ರೆ ತುಂಬ ಆಯಿಲು, ಇದಕ್ಕೆ ನಾನು ಸ್ವಲ್ಪನೇ ಆಯಿಲ್ ಹಾಕಿದ್ದು. ಇದೇ ಒಂಥರ ಸೂಪರಾಗಿದೆ, ಚೆನ್ನಾಗಿದೆ. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫುಲ್ ವಿಡಿಯೋನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.